सैन मार्जे शिवालाल प्रकाश राठोड रिपोर्ट वाते करू चुको ही जो તમે વિરોધ કાઢું છું એ બીદર જિલ્લામાં દેખ બસો કલ્યાણ તાલુકામાં સુક્ષેત્ર चिकनगाव बंजारा तांडाમાં देख श्री श्री हिंगलाज सत्यवती देवी 15वे जात्रा महोत्सव श्री श्री लोकेश महाराज हियर गुडीची लोकेश महाराज श्री श्री हिंगलाज माता हिंगलाज देवी मंदिर से आज श्री श्री लोकेश महाराज रच ये लोकेश महाराज मंदिर से मग दकाळ जो वीडियो से ये पूजा पाठ हे मिली जो वो जत्रा है तो 15 तारखेनं 15 तारखेनं करो 15वा जत्रा है तो ये जत्रा है तो 14/1/2025 कदो 14 जानेवारी 2025 जत्रा से ये जत्रा में देख श्री श्री ये जत्रा में अपने बंजारा समाज मुरारी महाराज बलराम महाराज जमसिंग महाराज विठल महाराज शंकर महाराज विशाल महाराज जत्रा भी महाराज लोग देख वो मैं आमे लेते ये महाराज मैं शे तो अपन बंजारा समाज शेर लोग आमे लेते अनिल महाराज भी आमे लेते सुनील महाराज आमे लेते शंकर महाराज आमे लेते विलास महाराज आमे लेते ये कार्यक्रम में प्रताप महाराज आमे लेते डॉक्टर प्रेम सिंह चव्हाण साहेब आमे लेते ಈ ಕಾರ್ಯಕ್ರಮ एकदम ಆಚೋ करतानी ಶ್ರೀ ಶ್ರೀ ಲೋಕೇಶ್ ಮಹಾರಾಜರನ್ನು ಸನ್ಮಾನಿಸ್ತಾ ಇದ್ದಾರೆ. ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ಬರಿಸುತ್ತಾ ಲೋಕೇಶ್ ಮಹಾರಾಜ್ ಅವರಿಗೆ ಲೋಕೇಶ್ ಮಹಾರಾಜ್ ಅವರಿಗೆ ದೇವಿ ಮಾತಾದು ಸತ್ಯವತಿ ದೇವಿ ಮಾತಾದು 15ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹೊಂದಿರುವ ಗೋವಿಂದ್ ಮಹಾರಾಜ್ ಅವರ ಪಾದಗಳನ್ನು ನಮಸ್ಕಾರ. ವೇದಿಕೆ ಮೇಲೆ ಆಸೀನಾಗಿರುವ ನಮ್ಮ ವಿಠಲ್ ಮಹಾರಾಜ್ ಅವರೇ ವೇಟ್ ಮಾಡ್ತಾ ಇದ್ದೀರಿ. ಎಲ್ಲ ಊಟ ಎಲ್ಲ ಮಾಡಿದ್ದೀರಾ? ಎಲ್ಲ ಇನ್ನು ಮಾಡಿ ಅದಕ್ಕೆ ಸ್ವಲ್ಪ ನಗ್ತಾ ಇದ್ದೀರಿ, ಇಲ್ದಿರ ಎಲ್ಲ ಬೈತಾ ಇದ್ರಿ. ನಮ್ಮ ಗುರುಗಳು ಇವಾಗ ಹೇಳ್ತಾ ಇದ್ರು ಬಹಳಷ್ಟು ಜನ ಬರ್ತಾರೆ, ಎಲ್ಲರೂ ಎಲೆಕ್ಷನ್ ಟೈಮಲ್ಲಿ ಬಂದು ಬಹಳಷ್ಟು ಮಾತಾಡ್ತಾರೆ, ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು. ನಾನು ಹೇಳಿದೆ ಗುರುಗಳೇ ನಾವು ಆ ಥರ ಅಲ್ಲ, ನಾವು ಎಲೆಕ್ಷನ್ ಕಿನ ಮುಂಚೆನೂ ಏನ್ ಹೇಳ್ತೀವಿ ಮಾಡ್ತೀವಿ 100% ಅದು ಮುಂದೆನೂ ಮಾಡ್ತೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ನಾನು ನಿಮ್ಗೆಲ್ಲರಿಗೂ. ಯಾಕಂದ್ರೆ ನಾವೇ ಅಲ್ಲ, ನಮ್ಮ ತಂದೆಯವರು ಇರ್ಲಿ ಮತ್ತೆ ನಮ್ಮ ತಮ್ಮವರು ಇರ್ಲಿ ಎಲ್ಲರೂ ಇದೆ. ನಾವು ಬರೀ ರಾಜಕೀಯದಲ್ಲಿ ಬಂದು ರಾಜಕೀಯ ಮಾಡಕ್ಕೆ ಹಣ ಸಂಪಾದನೆ ಮಾಡಿ ಅಧಿಕಾರವನ್ನು ದುರುಪಯೋಗ ಮಾಡಬೇಕು ಅಂತ ಬಂದಿಲ್ಲ. ಇಲ್ಲಿ ನಾವು ಬಂದು ಜನರ ಜೊತೆ ಇದ್ದಿ ಅವರ ಸುಖದಲ್ಲಿ ದುಃಖದಲ್ಲಿ ಭಾಗಿಯಾಗಿ ಅವ್ರ ಜೊತೆಗಿದ್ದಿ ಆಮೇಲೆ ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡಬೇಕಂತ ಒಂದೇ ಆಸೆಯಿಂದ ಬಂದಿದ್ದೀವಿ. ತಮ್ಮೆಲ್ಲರ ಆಶೀರ್ವಾದ ಇದ್ರೆ ಅದು ಒಂದು ಪೂರ್ಣವಾಗುತ್ತೆ ಅಂತ ನಾನು ಕೈ ಜೋಡಿಸಿ ತಮ್ಮೆಲ್ಲರಿಗೂ ವಿನಂತಿ ಮಾಡ್ತೇನೆ. ಆಮೇಲೆ ನಮ್ದು ಸರ್ಕಾರ ಇದೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ, ನಮ್ಮ ಖಂಡ್ರೆ ಅವರು ಇಲ್ಲಿ ಉಸ್ತುವಾರಿ ಮಂತ್ರಿಗಳಿದ್ದಾರೆ. ಸರ್ಕಾರದಿಂದ ಬಹಳಷ್ಟು ನಮ್ಮ ಅಕ್ಕ ತಂಗಿಯರೆಲ್ಲ ಇಲ್ಲಿದ್ದೀರಿ. ಸರ್ಕಾರ ವತಿಯಿಂದ ಮಹಿಳೆಯರಿಗೆ ಬಹಳಷ್ಟು ಅನುಕೂಲವಾಗ್ತಾ ಇದೆ. ಅದಕ್ಕಾಗಿ ತಾವೆಲ್ಲರೂ ಅದು ಏನು ಅನುಕೂಲವಾಗ್ತಾ ಇದೆ ಅದರ ಉಪಯೋಗ ಪಡ್ಕೋಬೇಕು. ತಾವೆಲ್ಲರೂ ಏನಮ್ಮ ತಾವೆಲ್ಲರೂ ಪಡ್ಕೋಬೇಕು ಅಂತ ನಾನು ಕೈ ಜೋಡಿಸಿ ತಮ್ಮೆಲ್ಲರಿಗೂ ವಿನಂತಿ ಮಾಡ್ತೇನೆ. ಅದೇ ರೀತಿ ನಮ್ಮ ಸರ್ಕಾರ ವತಿಯಿಂದ ಏನು ಯಾರು ಡಿಗ್ರಿ ಮಾಡಿದ್ದಾರೆ, ಯಾರು ಡಿಪ್ಲೊಮಾ ಮಾಡಿದ್ದಾರೆ ಅವ್ರಿಗೂ ವೇತನ ಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆ ಈ ಧಾರ್ಮಿಕ ಕಾರ್ಯಕ್ರಮ ಇದೆ, ಹೇಳಬಾರದಿಲ್ಲ. ಆದ್ರೂ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಸಮಾಜಕ್ಕೆ ಒಂದು ಒಳ್ಳೆ ಆಗುವ ಯೋಜನೆಗಳು ನಮ್ಮ ಸರ್ಕಾರ ತಂದಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಅದ್ರದ್ದೇನಂತಾರೆ ಬೆನಿಫಿಟ್ ತಾವೆಲ್ಲರೂ ತಗೋಬೇಕು. ಅದ್ರ ಯುವಕರೆಲ್ಲ ಇದ್ದೀರಿ, ತಾವೆಲ್ಲರೂ ಎಲ್ಲರ ಹತ್ರ ಹೇಳ್ಕೊಂಡು ತಗೋಬೇಕು. ನಾವು ನನ್ನ ಪರ್ಸನಲ್ ಆಗಿ ಹೇಳೋದೇನಂದ್ರೆ ನಾವು 24 ಗಂಟೆ ನಿಮ್ಮ ಸೇವೆಯಲ್ಲಿ ಇರ್ತೀವಿ, ನಾವು ನಿಮ್ಮ ಜೊತೆಗಿರ್ತೀವಿ. ನಾವು ಕ್ಷತ್ರಿಯರು, ನೀವು ಕ್ಷತ್ರಿಯರು, ನಾವು ಕ್ಷತ್ರಿಯರು, ನಾವು ರಾಜಪೂತ್ ಆಗಿದ್ದೀವಿ. ನೀವು ನಮ್ಮ ತಂದೆಯವರು ಹೇಳ್ತಿದ್ರು ನಾವೆಲ್ಲ ಊರೊಳಗೆ ಹೋಗಿದ್ದೀವಿ, ನೀವು ಆಚೆ ಕಾಂಡದಲ್ಲಿದ್ದೀವಿ, ಅಷ್ಟೇ, ಬೇರೆದೇನಿಲ್ಲ, ಅಷ್ಟೇ. ಹೌದಲ್ವಾ? ಅದಕ್ಕಾಗಿ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಯಾಕೆ ಇರಬೇಕು? ಬರೀ ಅಧಿಕಾರ ಸಿಗಕ್ಕಂತ ಅಲ್ಲ, ನಿಮ್ಮ ಸೇವೆ ಮಾಡುವುದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಬೇಕು, ಗುರುಗಳ ಆಶೀರ್ವಾದ ಇರಬೇಕು, ದೇವಿ ಮಾತೆಯ ಆಶೀರ್ವಾದ ಇರಬೇಕು ಅಂತ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.